ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದೇ ಪ್ರಕರಣಕ್ಕೆ 200ಕ್ಕೂ ಅಧಿಕ ವಕೀಲರು ವಕಾಲತ್ತು ಮಾಡಿರೋದು ಗೋಕಾಕ್ ಮತ್ತು ಮೂಡಲಗಿಯಲ್ಲಿ ನಡೆದಿರುವಂಥ ಬೆಳವಣಿಗೆ ಇದು. ಗೋಕಾಕ್ ಮತ್ತು ಮೂಡಲಗಿ ಕೋರ್ಟ್ನಲ್ಲಿ ಇದೊಂದು ಅಚ್ಚರಿಯ ಘಟನೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ಮತ್ತು ಮೂಡಲಗಿ ನ್ಯಾಯಾಲಯದ ಇತಿಹಾಸದಲ್ಲಿ ಸುಮಾರು 200ಕ್ಕೂ ಅಧಿಕ ವಕೀಲರಿಂದ ಒಂದೇ ಪ್ರಕರಣಗಳಲ್ಲಿ ಕೋರ್ಟ್ ಕಲಾಪದಲ್ಲಿ ಹಾಜರಾಗಿ ವಕಾಲತ್ತು ವಹಿಸಿದ ಘಟನೆ ಮೂಡಲಗಿ ನ್ಯಾಯಾಲಯದಲ್ಲಿ ನಡೆದಿದೆ. ಮೂಡಲಗಿ ಪಟ್ಟಣದ ಹಿರಿಯ ವಕೀಲರಾದ ಸುಧೀರ್ ಗೋಡಿಗೌಡರ್ ಹಾಗೂ ಅವರ ಪತ್ನಿ ವಕೀಲೆಯಾದ ಮತ್ತು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಚುನಾವಣೆಗೆ ಸ್ಪರ್ಧಿಸಿದ್ದ ಶ್ರೀಮತಿ ಶಿಲ್ಪಾ ಗೌಡಿಗೌಡರ್ ಇಬ್ಬರ ನಡುವೆ ನಡೆದಂಥ ಪಾಲು ಕೇಳಿ ದಿವಾಣಿ ವ್ಯಾಜ್ಯವೊಂದರಲ್ಲಿ ಸುಧೀರ್ ಗೋಡಿಗೌಡರ್ ಪರವಾಗಿ ಗೋಕಾಕ್ ಮತ್ತು ಮೂಡಲಗಿ ನ್ಯಾಯವಾದಿಗಳು ಸಿವಿಲ್ ಕೇಸಿಗೆ 200ಕ್ಕೂ ಅಧಿಕ ವಕೀಲರು ವಕಾಲತ್ತು ವಹಿಸಿದ್ರು. ಇದು ಮೂಡಲಗಿ ನ್ಯಾಯಾಲಯದಲ್ಲಿ ವಿಶೇಷ ಕಲಾಪದ ದಿನ ಆಗಿತ್ತು. ಸಂಚಲನ ಮೂಡಿಸಿರುವ ಮೂಡಲಗಿ ಕೋರ್ಟ್ ಪ್ರಕರಣ ಇದು. ಇವತ್ತಿನ ದಿವಸ ಗೋಕಾಕ್ನಿಂದ 200 ಜನ ವಕೀಲರು ಸುಧೀರ್ ಗೋಡಿಗೌಡರು ವಕೀಲರ ಒಂದು ವೈಯಕ್ತಿಕ ಪ್ರಕರಣದಲ್ಲಿ ಗೋಡಿಗೌಡರು ವಕೀಲರ ಪರವಾಗಿ 200ಕ್ಕೂ ಹೆಚ್ಚು ಜನ ಇವತ್ತಿನ ದಿವಸ ನಾವು ಅವರ ಪರವಾಗಿ ವಕಾಲತ್ತನ್ನು ವಹಿಸ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ಸುಧೀರ್ ಗೋಡಿಗೌಡರು ಒಬ್ಬ ಒಳ್ಳೆ ವ್ಯಕ್ತಿ ಅಂತಲೇ ಹೇಳ್ಬೋದು. ಅವರಿಗೆ ಅವರ ಪತ್ನಿಯಾದ ಗೋಡಿಗೌಡರು ಅವರು ನನ್ನ ಧರ್ಮಪತ್ನಿ ಆಗಬೇಕು ಹಾಗೂ 3 ಜನ ನನ್ನ ಮಕ್ಕಳಿದ್ದಾರೆ. ಅವರು ಸುಮಾರು 2018ರಲ್ಲಿ ನಮ್ಮ ಫಾದರ್ ಜೀವಂತ ಇರ್ತಾನೆ. ನನಗಿಂತಲೂ ಮೊದಲೇ ಅವರ ತನ್ನ ಹೆಸರಲ್ಲೇ ಕೆಲವೊಂದು 6 ಎಕರೆ ಜಮೀನು ಮತ್ತು ಒಂದು ಪ್ರಾಪರ್ಟಿನ ತನ್ನ ಹೆಸರಲ್ಲೇ ಮಾಡಿಕೊಂಡು 2018ರಾಗ ಅಂದರೆ ಕೊರೋನಾ ಟೈಮ್ದಾಗ ಅವ್ರು ನನ್ನ ಮನೆ ಬಿಟ್ಟು ಹೋಗಿದ್ದಾರೆ. ಸುಮಾರು ಒಂದು 8-9 ವರ್ಷ ಆಯ್ತು ಅವ್ರು ನಾನು ಬಿಟ್ಟು ಹೋಗಿದ್ದಾರೆ. ಹೋಗಿ ಅವ್ರಿಗೆ ನನಗೆ ಯಾವುದೇ ರೀತಿ ಸಂಪರ್ಕ ಇಲ್ಲ. ಆದರೂ ಕೂಡ ವಿನಾಕಾರ ಅವ್ರು ನನ್ನ ಕ್ರಿಮಿನಲ್ ಕೇಸ್ ಹಾಕೋದು, ನಮ್ಮ ಪ್ರತಿ ಸಲನೂ ನನಗೆ ಭಾಳ ಹರಾಸ್ಮೆಂಟ್ ಮಾಡ್ತಾಯಿದ್ರು ಅವರು. ಆಮೇಲೆ ತನ್ನ ಹೆಸರಲ್ಲಿ ಇರ್ತಕ್ಕಂಥ ಒಂದು ಪ್ರಾಪರ್ಟಿನ ಈ ಚುನಾವಣೆ ಸಂಬಂಧ ಮಾರಿದ್ದಾರೆ. 3 ಕೋಟಿ ರೂಪಾಯಿ ಅಷ್ಟೇ 1,40,00,000 ಮಾರಿದ್ದಾರೆ. ಅವಾಗ ಈ ವಿಷಯನ ನಮ್ಮ ಮೂಡಲಗಿ ಹಾಗೂ ಗೋಕಾಕ್ ನ್ಯಾಯವಾದಿಗಳಿಗೆ ಹೇಳಿದಾಗ ಅವರು ಇದ್ರ ಬಗ್ಗೆ ಕುಲಕುಷವಾಗಿ ವಿಚಾರ ಮಾಡಿ ಆ ಒಂದು ಕೇಸಿಗೆ ನನಗೆ ದಯವಿಟ್ಟು